ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ರಿಗೂ ವೈಜಯಂತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆರಂಕುಶವಿಟ್ಟೊಡಂ ನೆನೆವುದೆನ್ನಮನಂ ಬನವಾಸಿ ದೇಶಮಂ. ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಪ್ರಸ್ತುತ ಒಂದು ಹೋಬಳಿ 1600 ವರ್ಷಗಳ ಹಿಂದೆ ಕನ್ನಡ ನಾಡಿನ ಪ್ರಥಮ ರಾಜಧಾನಿ ಬನವಾಸಿ. ಸ್ನೇಹಿತರೆ, ಕ್ರಿಸ್ತಶಕ 325ರಲ್ಲಿ ಬನವಾಸಿ ಕದಂಬರ ರಾಜಧಾನಿಯಾಯಿತು. ಆಗ ಇದು ವೈಜಯಂತಿ, ಜಯಂತಿಪುರವೆಂದು ಕರೆಯಲ್ಪಡುತ್ತಾ ಇತ್ತು. ಮಹಾಭಾರತ ಕಾಲ ಅಂದರೆ ಸುಮಾರು 5000 ವರ್ಷಗಳ ಹಿಂದೆ ಹಸ್ತಿನಾವತಿ ನಾಗರಿಕತೆ ಸಮಯದಲ್ಲಿ ಬನವಾಸಿ ವನವಾಸಿಕ ಎಂಬ ಹೆಸರಿನ ಒಂದು ಪಟ್ಟಣವಾಗಿತ್ತು. ಇಂತಹ ಬನವಾಸಿಯಲ್ಲಿ ಬನವಾಸಿಗರ ಇಷ್ಟದೈವ ಕದಂಬರ ಕುಲದೈವ ಮಧುಕೇಶ್ವರನ ಸನ್ನಿಧಿಯಲ್ಲಿ ನಾವಿಂದು ಇದ್ದೇವೆ. ಈ ಮಧುಕೇಶ್ವರ ದೇವಾಲಯ ಕದಂಬರು, ಚಾಲುಕ್ಯ, ಹೊಯ್ಸಳ ಶೈಲಿಗಳ ಮಿಶ್ರಣದಲ್ಲಿ ಬೇರೆ ಬೇರೆ ಕಾಲಘಟ್ಟದಲ್ಲಿ ನಿರ್ಮಿಸಲ್ಪಟ್ಟಿದೆ. ವರಾಹ ಮಿಹಿರನ ಬೃಹತ್ ಸಂಹಿತ, ಪಂಪನ ವಿಕ್ರಮಾರ್ಜುನ ವಿಜಯ, ಚಾಮರಸನ ಪ್ರಭುಲಿಂಗಲೀಲೆ ಮುಂತಾದ ಕೃತಿ ಮತ್ತು ಪ್ರಾಚೀನ ಶಾಸನದಲ್ಲಿ ಬನವಸೆ ಅಥವಾ ಬನವಾಸಿ ಎಂದು ಉಲ್ಲೇಖವಿದೆ. ವಿಜಯನಗರ ಕಾಲದ ಶಾಸನಗಳು ಬನವಾಸಿಯನ್ನು ಕನಕಾವತಿ ಎಂದೂ ಉಲ್ಲೇಖಿಸಿವೆ. ವಿದ್ವಾಂಸರ ಅನಿಸಿಕೆಯಂತೆ ಇವು ಕ್ರಿಸ್ತಶಕ 5ನೇ ಶತಮಾನದಲ್ಲಿ ರಚಿಸಲ್ಪಟ್ಟಿವೆ. ಈ ದೇವಸ್ಥಾನ ಕೇವಲ ಒಂದು ದೇವಸ್ಥಾನವಾಗಿಲ್ಲ, ಕದಂಬರಿಂದ ಸೋಂದಾ ದೊರೆಗಳ ತನಕ ನಿರಂತರವಾಗಿ ಬೆಳೆದು ಬಂದ ಒಂದು ಬೃಹತ್ ಸಂಕೀರ್ಣವಾಗಿದೆ. ದೇವಸ್ಥಾನದ ಒಳ ಹೋಗುತ್ತಿದ್ದಂತೆ ತಂದೆ ತಾಯಿ ಸ್ವರೂಪಿಗಳಾದ ಉಮಾ ಮಹೇಶ್ವರರನ್ನು ಕಾಯುತ್ತಿರುವ ಬೃಹತ್ ನಂದಿಯ ಶಿಲ್ಪ ಎದುರಾಗುತ್ತದೆ. ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿತ ಲಿಂಗ ಮಧು ಅಂದರೆ ಜೇನುತುಪ್ಪದ ಬಣ್ಣದಲ್ಲಿರುವುದರಿಂದ ಮಧುಕೇಶ್ವರ ಎಂದು ಪ್ರಸಿದ್ಧವಾಗಿದೆ. ಅಲ್ಲದೆ ಈ ಹೆಸರು ಬರಲು ಪುರಾಣೋಕ್ತ ಕಥೆಯೊಂದಿದೆ. ಭಗವಾನ್ ವಿಷ್ಣು ಪ್ರಳಯ ಕಾಲದಲ್ಲಿ ಕ್ಷೀರ ಸಮುದ್ರದ ಮೇಲೆ ಯೋಗ ನಿದ್ರಾವೃತನಾಗಿರುವ ಸಮಯದಲ್ಲಿ ವಿಷ್ಣುವಿನ ಕಿವಿಯಿಂದ ಮಧು ಮತ್ತು ಕೈಠವ ಎಂಬ ಇಬ್ಬರು ದೈತ್ಯರು ಉದ್ಭವಿಸುತ್ತಾರೆ. 1000 ವರ್ಷಗಳ ಕಾಲ ತಪಸ್ಸನ್ನಾಚರಿಸಿ ಶಕ್ತಿ ಮಾತೆಯಿಂದ ಇಚ್ಛಾಮರಣದ ವರ ಪಡೆಯುತ್ತಾರೆ. ಮುಂದೆ ಮದೋನ್ಮತ್ತರಾಗಿ ಸೃಷ್ಟಿಕರ್ತ ಬ್ರಹ್ಮನನ್ನೇ ಬೆದರಿಸುತ್ತಾರೆ. ಬ್ರಹ್ಮ ವಿಷ್ಣುವಿದ್ದಲ್ಲಿಗೆ ಬಂದು ಯೋಗ ನಿದ್ರಾದೇವಿಯನ್ನು ಪ್ರಾರ್ಥಿಸಿ ಆಕೆ ಹೋದ ನಂತರ ನಡೆದ ಎಲ್ಲ ವಿಷಯವನ್ನು ವಿಷ್ಣುವಿಗೆ ತಿಳಿಸುತ್ತಾನೆ. ಶಿಷ್ಟರ ರಕ್ಷಣೆಗಾಗಿ ವಿಷ್ಣು ದೈತ್ಯರೊಡನೆ ಯುದ್ಧ ಮಾಡುತ್ತಾನೆ. ದುಷ್ಟ ಸಂಹಾರ ಸಾಧ್ಯವಾಗದೆ ನಿಮ್ಮ ಶೌರ್ಯ ಪರಾಕ್ರಮಕ್ಕೆ ಮೆಚ್ಚಿದ್ದೇನೆ, ಬೇಕಾದ ವರ ಕೇಳಿ ಎಂದಾಗ ಯಾಚಿಸಲು ನಾವು ಭಿಕ್ಷುಕರಲ್ಲ, ದಾನವರು, ನೀನೇ ನಮ್ಮಿಂದ ವರ ಕೇಳು ಎನ್ನುತ್ತಾರೆ. ಆಗ ಚಾಣಾಕ್ಷ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ನಿಮ್ಮ ವಧೆಯಾಗಬೇಕು ಎನ್ನುತ್ತಾನೆ. ಬೇರೆ ದಾರಿ ಕಾಣದೆ ಮಧು ಕೈಟಬರು ಅದಕ್ಕೊಪ್ಪಿ ಸಾಗರದ ಮಧ್ಯೆ ನೀರಿಲ್ಲದ ಸ್ಥಳದಲ್ಲಿ ನಮ್ಮ ವಧೆಯಾಗಲಿ, ನಮ್ಮಿಬ್ಬರ ಹೆಸರು ಆ ಚಂದ್ರಾರ್ಕವಾಗಿ ಭೂಲೋಕದಲ್ಲಿ ಪ್ರಸಿದ್ಧಿಯಾಗಬೇಕೆಂದು ಹೇಳುತ್ತಾರೆ. ನಂತರ ವಿಷ್ಣು ತನ್ನ ಕಾಲುಗಳ ಮೇಲೆ ಸಮುದ್ರದ ಮಧ್ಯದಲ್ಲಿ ಮಧು ಕೈಟಭರನ್ನು ಮಲಗಿಸಿಕೊಂಡು ಸುದರ್ಶನ ಚಕ್ರದಿಂದ ರಕ್ಕಸರ ಶಿರಚ್ಛೇದಿಸಿ ವಧಿಸುತ್ತಾನೆ. ಅವರಿಚ್ಛೆಯಂತೆ ಅವರ ಕೀರ್ತಿ ಲೋಕಪ್ರಸಿದ್ಧಿಯಾಗುವಂತೆ ನಮ್ಮ ಜಯಂತಿ ಕ್ಷೇತ್ರದಲ್ಲಿ ಮಧುಕೇಶ್ವರ ಎಂಬ ಹೆಸರಿನಿಂದಲೂ ಇಲ್ಲಿಂದ 9 ಮೈಲಿ ದೂರದಲ್ಲಿರುವ ಆನವಟ್ಟಿ ಸಮೀಪದ ಕುಬಟೂರು ಎಂಬಲ್ಲಿ ಕೈಟಭೇಶ್ವರ ಎಂಬ ಹೆಸರಿನಿಂದಲೂ ಲಿಂಗಗಳನ್ನು ಸ್ಥಾಪಿಸಿದ. ಮಧು ಕೈಟಭರು ಶಕ್ತಿದೇವಿಯ ಕೃಪೆಗೆ ಪಾತ್ರರಾದುದರಿಂದ ನಾರಾಯಣ ಮಹಾದೇವನನ್ನು ಆಹ್ವಾನಿಸುತ್ತಾನೆ. ಇದರಿಂದ ಸಂಪ್ರೀತನಾದ ಪರಮೇಶ್ವರ ಸತಿ ಸಮೇತನಾಗಿ ಲಿಂಗದಲ್ಲಿ ಆಹ್ವಾನಿತನಾಗಿ ಇಂದಿಗೂ ಪ್ರಸಿದ್ಧನಾಗಿದ್ದಾನೆ. ಈ ಕಥೆಗೆ ಪೂರಕವಾಗಿ ದೇವಸ್ಥಾನದಲ್ಲಿ ಭವ್ಯವಾದ ವಿಷ್ಣುವಿನ ವಿಗ್ರಹವೂ ಇದೆ. ಗರ್ಭಗುಡಿ 1800 ವರ್ಷಗಳ ಹಿಂದೆ ಬಾದಾಮಿ ಚಾಲುಕ್ಯ ಶೈಲಿಯಲ್ಲಿ ಬಾದಾಮಿ ಗುಹೆಗಳ ಮಾದರಿಯಲ್ಲಿ ಶಾತವಾಹನರ ಕಾಲದ ನಿರ್ಮಾಣವಾಗಿದ್ದು 1000 ವರ್ಷಗಳ ನಂತರ ಗರ್ಭಗುಡಿಯ ಹೊರಗಿನ ಭಾಗವನ್ನು ಹೊಯ್ಸಳ ಶೈಲಿಯಲ್ಲಿ ಕದಂಬರು ಕಟ್ಟಿಸಿದರು ಎನ್ನಲಾಗುತ್ತದೆ. ದೇವಸ್ಥಾನದಲ್ಲಿ ಲಿಂಗಮಂಟಪ, ಸಂಕಲ್ಪ ಮಂಟಪ, ಸಭಾಮಂಟಪ, ನೃತ್ಯ ಮಂಟಪ, ನಂದಿ ಮಂಟಪ ಎಂಬ 5 ಮಂಟಪಗಳಿವೆ. ಅಲ್ಲಮ ಪ್ರಭುಗಳ ಕಾಲದಲ್ಲಿ ಮಾಯಾದೇವಿ ನೃತ್ಯ ಮಂಟಪದಲ್ಲಿ ನೃತ್ಯ ಮಾಡುತ್ತಿದ್ದಳು. ಆಸನದಲ್ಲಿ ಕುಳಿತವರಿಗೆ ಕಂಬಗಳ ಮರೆಯಲ್ಲಿ ನೃತ್ಯ ನೋಡಲು ಸಹಾಯಕವಾಗುವಂತೆ ನಿಮ್ನ ಮತ್ತು ಪೀನ ದರ್ಪಣ ಮಾದರಿಯಲ್ಲಿ ಪ್ರತಿಫಲನವಾಗುವಂತೆ ಈ ನಯವಾದ ಕಂಬಗಳನ್ನು ಕೆತ್ತಲಾಗಿದೆ. ಸುದೀರ್ಘ ಇತಿಹಾಸ ಹೊಂದಿರುವ ಈ ಕಂಬಗಳು ಇದೀಗ ತಮ್ಮ ಮೊದಲಿನ ಹೊಳಪನ್ನು ಕಳೆದುಕೊಂಡು ಮಂಕಾಗಿವೆ.
ಇದೀಗ ನೀವು ನೋಡುತ್ತಿರುವುದು 1638ರಲ್ಲಿ ಸೋದೆಯ ಸದಾಶಿವರಾಯ ಕಾಣಿಕೆಯಾಗಿ ನೀಡಿದ ತ್ರಿಲೋಕ ಮಂಟಪ. ಬನವಾಸಿಯ ವಿಶೇಷಗಳಲ್ಲಿ ಈ ತ್ರಿಲೋಕ ಮಂಟಪವೂ ಕೂಡ ಒಂದು. ಇದು 3 ಭಾಗಗಳನ್ನು ಒಳಗೊಂಡಿದೆ. ಕೆಳಗಿನದು ಆದಿಶೇಷ ಮತ್ತು ಕೂರ್ಮವನ್ನು ಹೊಂದಿರುವ ಪಾತಾಳ ಲೋಕವನ್ನು ಸೃಷ್ಟಿಸಿದರೆ, ಮಧ್ಯದಲ್ಲಿ ಸತ್ವ, ರಜ, ತಮ ಎಂಬ 3 ಮೆಟ್ಟಿಲುಗಳುಳ್ಳ ಭೂಲೋಕವನ್ನು ಸೂಚಿಸುತ್ತದೆ. ಹಾಗೆಯೇ ಮೇಲಿನ ಭಾಗ ಕಳಶವು ಅಷ್ಟದಿಕ್ಪಾಲಕರನ್ನೊಳಗೊಂಡ ಸ್ವರ್ಗಲೋಕವನ್ನು ಪ್ರತಿನಿಧಿಸುತ್ತದೆ. ಪ್ರತಿ ಹುಣ್ಣಿಮೆಯ ದಿನ ಉತ್ಸವ ಮೂರ್ತಿಗಳನ್ನು ಇದರ ಮೇಲೆ ತಂದಿರಿಸಿ ಅಷ್ಟಾವಧಾನ ಸೇವೆಯನ್ನು ಸಲ್ಲಿಸಲಾಗುತ್ತದೆ. ಇದರಲ್ಲಿರುವ ಮತ್ತೊಂದು ವಿಶೇಷವೆಂದರೆ 3 ಕಾಲಿನ ಮನುಷ್ಯನ ಶಿಲ್ಪ. ಇಲ್ಲಿನ ಶಿಲ್ಪಗಳು ಗತ ವೈಭವವನ್ನು ನೆನಪಿಸುತ್ತವೆ. ನಂದಿಯ ಕಣ್ಣಿನ ಅಳತೆಯಲ್ಲಿ ಕಡಲೆ ತಿನ್ನುತ್ತಿರುವ ಮಾರುತಿ ಮತ್ತು ಕಬ್ಬು ತಿನ್ನುತ್ತಿರುವ ಮಾರುತಿಯ ಚಿತ್ರವನ್ನು ಕೆತ್ತಲಾಗಿದೆ. ಸೋದೆಯ ರಘುನಾಥ ನಾಯಕ ದೇವರ ಸೇವೆಗಾಗಿ ನೀಡಿದ ಶಿಲಾಮಂಟಪ ವಿಖ್ಯಾತ ರಚನೆಯಾಗಿದೆ. ಈ ಆಸ್ಥಾನ ಮಂಟಪದ ಮೇಲೆ ಶ್ರೀವರ್ಷ ವಿಭವವೇ ಋತೌಚ ಶಿಶಿರೆ ಮಾಘಾಖ್ಯ ಸಾಸೆ ಸಿತೆ ಪಕ್ಷೆ ಸಭಿವರಾತ್ರಿ ಸೌಮ್ಯ ದಿವಸೆ ಸೋಂದ ರಘುರಾಶ್ಮಾಭೃತ ಪರ್ಯಂ ಕೋಷ್ಮ ಮಯೋ ವಸಂತ ಕುತುಕಾಯ ಸ್ಥಾನಿಕೆ ಮಂಟಪೆ ದತ್ತ ಶ್ರೀ ಮಧುಕೇಶ್ವರಾಯ ರುಚಿಕರಃ ಶ್ರೀಮದ್ ಜಯಂತಿಪುರೆ ಎಂದಿದೆ. ಅಂದರೆ ವಿಭವ ಸಂವತ್ಸರದ ಶಿಶಿರ ಋತುವಿನ ಮಾಘ ಮಾಸದ ಬುಧವಾರದಂದು ಜಯಂತಿಪುರದ ಮಧುಕೇಶ್ವರನಿಗೆ ವಸಂತ ಋತುವಿನಲ್ಲಿ ದೇವರ ಉಪಯೋಗಕ್ಕೆಂದು ಸೋದೆಯ ಅರಸನಾದ ರಘು ಮಾಡಿಸಿಕೊಟ್ಟನೆಂದು ಈ ಸಂಸ್ಕೃತ ಶಾಸನ ತಿಳಿಸುತ್ತದೆ. ಶಾಸನದ ಈ ವಿವರಗಳು ಕ್ರಿಸ್ತಶಕ 1629ನೇ ವರ್ಷದ ಫೆಬ್ರವರಿ 11 ಬುಧವಾರಕ್ಕೆ ಸರಿಹೋಗುತ್ತದೆ. ವಿಶೇಷ ದಿನಗಳಂದು, ಅದರಲ್ಲೂ ರಥೋತ್ಸವದ ಸಮಯದಲ್ಲಿ ಉತ್ಸವ ಮೂರ್ತಿಗಳನ್ನು ಇದರ ಮೇಲಿಟ್ಟು ಅಷ್ಟಾವಧಾನ ಸೇವೆಯನ್ನು ಸಲ್ಲಿಸಲಾಗುತ್ತದೆ. ಈ ಕಲ್ಲಿನ ಆಸ್ಥಾನ ಮಂಟಪವನ್ನು ಕೆಳಗಿನ 4 ಕಾಲುಗಳು, ಮಧ್ಯದ 4 ಕಾಲುಗಳು, ಕೆಳಗಿನ ಹಾಸು ಮತ್ತು ಮೇಲಿನ ಹಾಸು ಒಟ್ಟಾರೆಯಾಗಿ ಕಲ್ಲಿನ 10 ಪೀಸುಗಳನ್ನು ಬಳಸಿಕೊಂಡು ನಿರ್ಮಿಸಲಾಗಿದೆ. ಸ್ನೇಹಿತರೆ, ಬನವಾಸಿಯ ಇತಿಹಾಸ ಪುಟ ತೆರೆದಷ್ಟು ಹೆಚ್ಚಾಗುತ್ತದೆಯೇ ಹೊರತು ಕಡಿಮೆಯಾಗುವುದು. ಅದಕ್ಕೆ ಪಂಪ ಮರಿದುಂಬಿಯಾಗಿ ಮೇಣ್ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳ್ ಬನವಾಸಿ ದೇಶದೊಳ್ ಎಂದು ಬನವಾಸಿಯನ್ನು ಬಣ್ಣಿಸಿದ್ದು. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಬನವಾಸಿಯ ಮಧುಕೇಶ್ವರ ದೇವಸ್ಥಾನದ ಕುರಿತು ಇನ್ನಷ್ಟು ಮಾಹಿತಿಗಳೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು.